ನೋಡ್ತಾ ಇದ್ದೀರಾ ಎಪಿಸೋಡು? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೀವು, ಎಷ್ಟು ಚೆನ್ನಾಗಿ ನಮ್ಮಿಬ್ರು ಎಷ್ಟು ಚೆನ್ನಾಗಿ ಅಡುಗೆ ಮಾಡಿ ನನಗೋಸ್ಕರ ಬಡಿಸ್ತಾ ಇದ್ದೀರಾ ನೀವು. ಅದೇ ಬೇಜಾರಾಗ್ತಿರೋದು, ಮಧ್ಯೆ ಮಧ್ಯೆ ಗ್ಯಾಪ್ ಆಗ್ಬಿಡ್ತಾ ಇದೆ, ನಿಮ್ಮನ್ನ ನೋಡಕ್ಕಾಗಲ್ಲ, ಒಂಥರ ಹಿಂಸೆ. ಹೇ ರಾಜ ರಾಜ ವರ್ಮ, ಇನ್ಮೇಲೆ ದಿನ ಬರ್ಬೇಕಮ್ಮ. ವಾಕೆ ಅಡುಗೆ ಮನೆಗೆ ಮತ್ತೊಮ್ಮೆ ಸ್ವಾಗತ ಶ್ರೀಧರ್ ಸರ್ಗೆ. ನೀವು ಬಂದ್ರೆ ಏನೋ ಒಂಥರ ನನಗೆ ಕನ್ನಡದ ಪುಟಾಣಿ ನಿಘಂಟು ಬಂದಂಗಾಗತ್ತೆ. ತುಂಬಾ ಅಚ್ಚ ಕನ್ನಡದಲ್ಲಿ ಮಾತಾಡ್ತಿರಲ್ಲ ನೀವು, ಅದಕ್ಕೆಗೋಸ್ಕರ ಯಾವ ಪದಾರ್ಥ ಮಾಡ್ತಾ ಇದ್ದೀರಾ? ಮದ್ದೂರು ವಡೆ. ಇವಾಗ ಏನ್ ಬೇಕು ನಿಮಗೆ ಸ್ಟಾರ್ಟಿಂಗು? ಒಂದು ಬಾಣಲೆ ತಗೊಂಡು ಎಣ್ಣೆ ಇಟ್ಕೊಳ್ಳೋಣ. ವಾ ವೆರಿ ಗುಡ್ ಅಂಕಲ್, ಬಾಂಡಲ್ಲಿ ರೆಡಿ ಇದೆ, ನಿಮ್ ಕೆಲಸ ಮಾಡಿ. ಸೊ ಇವತ್ತು ನಾವು ಬಳಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದೆ ಅಲ್ವಾ, ಇದು ನಮ್ಮ ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಅವರು. ಈ ಕಂಪನಿಯಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಪ್ರಿಪೇರ್ ಆಗುತ್ತೆ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದು ನಾವು ಬಳಸ್ತಾ ಇರೋದು. ಫ್ರೀಡಮ್ ಫಿಸಿಕಲಿ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಫ್ರೀಡಮ್ ಕಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ತರದ್ದು ಡಿಫ್ರೆಂಟ್ ಆಯಿಲ್ಗಳು ಸಿಗುತ್ತೆ. ಈ ಆಯಿಲ್ನ ಬಳಸಿ ಮಾಡಿರುವಂತಹ ಯಾವುದೇ ಐಟಮ್ ಅನ್ನ ಅಥವಾ ಯಾವುದೇ ತಿನಿಸುಗಳನ್ನ ನಾವು ಗಿಲ್ಟ್ ಫ್ರೀ ಆಗಿ ತಿನ್ನಬಹುದು. ಯಾಕೆ ಅಂತಂದ್ರೆ ಸ್ವತಃ ಬ್ರ್ಯಾಂಡೇ ಹೇಳುತ್ತೆ, ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲೇ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತಹ ಆಯಿಲ್. ಇದು ಮಾಡರ್ನ್ ಫೆಸಿಲಿಟಿಯಲ್ಲಿ ತಯಾರಾಗುತ್ತೆ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಕಡಿಮೆ ಎಣ್ಣೆ ಬಳಸಿ ಜಾಸ್ತಿ ಕುಕ್ ಮಾಡ್ಬೋದು. ಇದೇ ಎಣ್ಣೆನ ಬಳಸ್ತಾ ಇದೀವಿ ಇವತ್ತು. ಫೇವ್ರೆಟ್ ಎಣ್ಣೆ ಅಲ್ವಾ ಅಂಕಲ್? ಹೌದು ಹೌದು, ನಮ್ ಕಿಚನ್ ಇದೆ ಆಯಿಲ್ ಬಾಕ್ಸ್ ಬಿದ್ದಿರುತ್ತೆ. ಹಾಗೆ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದೀವಿ, ನಾವು ಹಿಟ್ಟು ಕಲ್ಸ್ಕೋಣ. ನೋಡಿ ಈ ತರ ಹೆಚ್ಕೊಂಡಿದೀನಿ ಈರುಳ್ಳಿ, ಮೀಡಿಯಂ ಸೈಜ್ 3 ಈರುಳ್ಳಿ ಇದೆ. ಆ 3 ಈರುಳ್ಳಿನ ಇಲ್ಲಿಗೆ ಹಾಕೋತೀನಿ. ಆಯ್ತಾ? 1 ಸ್ಪೂನ್ ಅಷ್ಟು ಜೀರಿಗೆ. ಸ್ಪೂನ್ ಜೀರಿಗೆ. ಈಗ ಏನ್ ಹಾಕೋಣ ನೆಕ್ಸ್ಟ್? ನೋಡಿ ಹೆಚ್ಚಿರುವಂತಹ ಕರಿಬೇವಿನ ಸೊಪ್ಪು ಅದನ್ನು ಹಾಕ್ಬೋಣ. ಆಮೇಲೆ ತುಪ್ಪ. ಅಂಕಲ್ ತುಪ್ಪ ಹಾಕಿದ್ದೀನಿ. ವಡೆನಾ ಮದ್ದೂರು ವಡೆನಾ ಅಂಕಲ್? ಒಂದು ಇದಕ್ಕೆ ಬೇಕಾಗಿರೋಂತ 1/4 ಸ್ಪೂನ್ ಅಷ್ಟು ಉಪ್ಪು. ಅಂದ್ರೆ ಯೂಶಲಿ ಈ ತರ ವಡೆ ಎಲ್ಲ ಮಾಡ್ಬೇಕಾದ್ರೆ ಕಾಯಿಸಿರುವಂತ ಎಣ್ಣೆನ ಬಳಸ್ತಾರೆ, ಬಟ್ ನೀವು ತುಪ್ಪ ಬಳಸಿದ್ರಲ್ಲ ಅದಕ್ಕೆ ಕೇಳಿದೆ ನಾನು. ಕಾಯಿಸಿರೋ ಎಣ್ಣೆ ಬಳಸಿದ್ರೆ ಒಂಥರ ಈ ನಾರ್ ತರ ಬರುತ್ತೆ, ಗೀ ಹಾಕಿದ್ರೆ ಗರಿಯಾಗಿ ಬರುತ್ತೆ. ಹಾಗೆ ಈಗ ಹಸಿ ಮೆಣಸಿಕಾಯಿ ಇದೆಯಲ್ಲ, ಇದು 1 ಸ್ಪೂನ್ ಅಷ್ಟು ಹಸಿಮೆಣಸಿಕಾಯಿ ಈ ಥರ ನೈಸಾಗಿ ಹೆಚ್ಕೊಂಡು ಹಾಕಿದ್ದೀನಿ. ಇದಿಷ್ಟನ್ನು ಕೈಯಲ್ಲೇ ಕಲ್ಸ್ಕೋಬೇಕು, ತೊಂದರೆ ಇಲ್ವಲ್ಲ ಕೈಯಲ್ಲಿ ಕಲ್ಸಿದ್ರೆ. ಇದಕ್ಕೆ 1 ಬೌಲ್ ಚಿರೋಟಿ ರವೆ, ಅಷ್ಟೇ ಪ್ರಮಾಣದ ಮೈದಾ ಹಾಕೊಳ್ಳೋದು. ಎರಡು ಒಂದೇ ಸಮ ಪ್ರಮಾಣ. ತಮ್ಮ ಅಮೃತ ಹಸ್ತದಿಂದ ಇದನ್ನ 4 ಭಾಗವನ್ನಾಗಿ ಮಾಡಿಕೊಡಿ ಮಿಕ್ಸಿಯಲ್ಲಿ. ಹಂಗೆ ಗುರುಗುರು ಮಾಡ್ಕೊಡಿ ಅಂತೀರಾ? ಸಾಕು, ಜಾಸ್ತಿ ಆಗ್ಬಿಡುತ್ತೆ. ನೋಡಿ ಅಂಕಲ್, ಕಡಲೆಕಾಯಿ ಬೀಜಗಳನ್ನು ನೀವು ಹೇಳಿದಂತೆ 4 ಭಾಗಗಳನ್ನಾಗಿ ಪರಿವರ್ತಿಸಿದೆ. ಇರ್ಲಿ ನೋಡಿ, ಈ ಕಡಲೆಕಾಯಿ ಬೀಜನ ಪೌಡರ್ ಮಾಡಿದ್ವಲ್ಲ ಅದನ್ನು ಕೂಡ ಇಲ್ಲಿ ಹಾಕಿಕೊಂಡು ಬಿಡೋಣ. ನೋಡಿ ಈ ಹದಕ್ಕೆ ಬಂತಲ್ವಾ, ನೀವು ಬೇಕಾದ್ರೆ ಸ್ವಲ್ಪ ನೀರನ್ನ ಹಾಕೋಬಹುದು. ಕೆಲವು ಸಾರಿ ಈ ಹಸಿ ಈರುಳ್ಳಿ ಜಾಸ್ತಿ ಒಣಗದೇ ಇರೋದಂಥದ್ದು ಸಿಕ್ಕಿದಾಗ ನೀರೇ ಬೇಕಾಗಲ್ಲ. ರವೆ ಮೈದಾ ಈರುಳ್ಳಿಲಿರೋ ನೀರಲ್ಲೇ ಇದಾಗ್ಬಿಡುತ್ತೆ. ನಿಮ್ ಹಿಟ್ಟು ಎಷ್ಟು ಚೆನ್ನಾಗಿದೆ. ಚಿಕ್ಕದ್ ಮಾಡೋಣ. ಈಗ ಮದ್ದೂರು ವಡೆ ಸೈಜ್ ಎಲ್ಲ ನೀವು ನೋಡಿರ್ತೀವಿ, ದೊಡ್ಡದಿರುತ್ತಲ್ಲ. ಇದು ನಾವು ಮನೆಗೆ ಮಾಡ್ಕೊಳ್ಳೋವಾಗ ಅಷ್ಟಾಗಲ್ಲ ಏನ್ ಮಾಡೋದ್ ಬೇಡ. ಅಲ್ಲಿ ನಾವು 25 ರೂಪಾಯಿ ಕೊಟ್ಟು ತಗೋತೀವಿ. ಇಲ್ಲಿ ಮನೇಲಿ ಏನ್ ದುಡ್ಡು ಕೊಡೋಂಗಿಲ್ವ. ಒಂದ್ ಬಾಳೆ ಎಲೆ ಪೀಸ್ ಇಟ್ಕೊಂಡು, ಇದರಲ್ಲೇ ಜಿಡ್ಡಿರುತ್ತೆ, ಮತ್ತೊಂದ್ಸರಿ ಅದನ್ನ ಬಾಳೆ ಎಲೆಗೆ ಎಣ್ಣೆ ಹಚ್ಕೊಳ್ಳಿ ಮಾಡಿ ಅಂತ 28 ಕೆಲಸ ಹೇಳೋದ್ ಬೇಡ. ಇಷ್ಟೇ ಸಾಕು. ಎಣ್ಣೆ ಕಾಯಿಸಿದ್ರಿ, ಹಿಟ್ಟು ಹದವಾಗಿ ಕಲಿಸ್ಕೊಂಡ್ರಿ, ಎಣ್ಣೆಲಿ ಬಿಡ್ತಾ ಇರೋದು ಅಷ್ಟೇ. ವಾವ್, ಇವಾಗ ಗೋಲ್ಡನ್ ಬ್ರೌನ್ ಬರ್ಬೇಕಾ ಅಂಕಲ್? ನಿಧಾನಕ್ಕೆ ಬೇಯಿಸ್ಬೇಕು, ಇಲ್ಲಾಂದ್ರೆ ಬೇಯಲ್ಲ, ಒಳಗಡೆ ಕಚ್ಚಾ ಇರತ್ತೆ. ಈಗ ನೋಡಿ, ಅದಕ್ಕೆ ಗಾರ್ನಿಶಿಂಗ್ ಕೊಡ್ಬೇಕಲ್ಲ, ಸ್ವಲ್ಪ ದೂರ ನಿಂತ್ಕೊಳ್ಳಿ. ನೋಡಿ, ನಿಮಗೆ ಇಷ್ಟವಾದ ಮದ್ದೂರು ವಡೆ ಹೇಗೆ ಮಾಡೋದು ಅಂತ
ತೋರಿಸ್ಕೊಟ್ಟಿದ್ದೀನಿ. ಅಂಕಲ್, ನಿಮ್ಮ ಬಿಸಿ ಬಿಸಿ ಗರಿ ಗರಿ 100 ವರ್ಷ ಇತಿಹಾಸ ಇರುವ ಮದ್ದೂರು ವಡೆ. ಆಹಾ ಬಾಬಾ ವಾವ್, ತಗೊಳ್ಳಿ ಅಂಕಲ್. ಬಿಸಿ ಇದೆ, ಹುಷಾರು. ಉಪ್ಪು ಘಮ ಘಮ, ಈರುಳ್ಳಿ, ಕಡಲೆಬೀಜ ಎಲ್ಲ ಸಕ್ಕತ್ತಾಗಿದೆ. ನಾನು ಹಿಂಗೆ ಪ್ರೆಸ್ ಮಾಡ್ತೀನಿ ನೋಡಿ. ನೋ ಆಯಿಲ್, ಅದಕ್ಕೆ ಹೇಳೋದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲಲ್ಲಿ ಕರ್ದಿದ್ದನ್ನ ಕೂಡ ತುಂಬ ಕಾನ್ಫಿಡೆಂಟ್ ಆಗಿ ಖುಷಿಯಿಂದ ವಿತೌಟ್ ಗಿಲ್ಟ್ ತಿನ್ಬೋದು ಅಂತ. ಚೂರು ಜಿಡ್ ಅನ್ನಿಸ್ತಾ ಇಲ್ಲ ಅಂಕಲ್.